ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಭಾನುವಾರದಿಂದ ಈ ಪಿತೃಪಕ್ಷ ಪ್ರಯುಕ್ತ ಹೇಗೆ ಪಿತೃಶಾಪದಿಂದ ಗುರುಶಾಪದಿಂದ ಮುಕ್ತರಾಗೋಕ್ಕೆ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ. 7 ದಿನ ಈ ಸಪ್ತಾಹವನ್ನು ಮಾಡಿದ್ರೆ ಬಹಳ ನಮ್ಮ ಜಾತಕದಲ್ಲಿ 100ಕ್ಕೆ 85% ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಕಾರಣ ಪಿತೃಶಾಪದಿಂದ. ನಾನು ಭಾನುವಾರ ದಿವಸ ನಿತ್ಯ ಶ್ರಾದ್ದ, ದಿನನಿತ್ಯ ತಂದೆ ತಾಯಿನ ನೆನೆಸ್ಕೊಳ್ಳೋದು, ಸತ್ತೋಗಿರೋರನ್ನ ಬೆಳಗ್ಗೆ ಎದ್ದ ತಕ್ಷಣ ನೆನೆಸ್ಕೊಂಡು ಸತ್ತೋಗಿರೋರಿಗೆ ಪೂಜೆ ಮಾಡೋದು ಫೋಟೋಕ್ಕೆ, ಅದು ನಿತ್ಯ ಶ್ರಾದ್ದ. ನೈಮಿತಿಕ ಶ್ರಾದ್ದ ಅಂದರೆ ಯಾವ ಗ್ರಹಣ ಕಾಲದಲ್ಲಿ ಹಬ್ಬಗಳಲ್ಲಿ ಪ್ರಾಣ ಬಿಟ್ಟಿದ್ರೆ ಅಂಥ ದಿನಗಳಲ್ಲೇ, ಗ್ರಹಣಕಾಲದಲ್ಲೇ ಅಥವಾ ಗೌರಿ ಹಬ್ಬ, ಗಣಪತಿ ಹಬ್ಬ ಇಂಥ ಸಮಯದಲ್ಲೇ ಪ್ರಾಣ ಬಿಟ್ಟಿದ್ರೆ ಅವ್ರಿಗೆ ನೈಮಿತಿಕ ಶ್ರಾದ್ದ ಅಂತ ಮಾಡಬೇಕು. ಯಾಕೆ ಹಬ್ಬದಿಂದಲೇ ಸಾಯ್ತಾರೆ? ಯಾಕೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಸತ್ತೋಗ್ತಾರೆ? ಯಾಕೆ ಅದು ಮೂಲ ನಕ್ಷತ್ರದಲ್ಲಿ, ಅಮಾವಾಸ್ಯೆ ಮೂಲ ನಕ್ಷತ್ರದಲ್ಲೇ ಕೆಲವು ಪ್ರಾಣ ಬಿಡ್ತಾರೆ? ಅದು ಭಾಳ ದೊಡ್ಡ ದುರಂತ. ಅವರೇನೋ ಪ್ರಾಣ ಬಿಟ್ಟು ಹೊಟ್ಟೋಗ್ಬಿಟ್ರು, ಅವ್ರು ಹೋದ್ಮೇಲೆ ಮನೇಲಿ 6 ತಿಂಗಳಿಗೆ ವರ್ಷಕ್ಕೆಲ್ಲ ಸರಣಿ ಸಾವಾಗ್ತಿರ್ತದೆ. ಇದಕ್ಕೆಲ್ಲ ಕಾರಣ ಏನು ಅಂತ ನಾನು ಭಾನುವಾರದ ಸಂಚಿಕೆಯಲ್ಲಿ ಹೇಳಿದ್ದೆ. ಅದಕ್ಕೆ ಪರಿಹಾರ ಏನು ಮಾಡಬೇಕು ಅಂತಲೇ ಹೇಳ್ಕೊಟ್ಟಿದ್ದೆ. ನಿನ್ನೆ ಸಂಚಿಕೆಯಲ್ಲಿ ಈ ಕಮಲ ಶ್ರಾದ್ದ ಅಂಥೇಳಿ ಆಧ್ಯಾತ್ಮಿಕದಲ್ಲಿರುವಂಥ ಅವರು ದಿನ ತಂದೆ ತಾಯಿ ಪೂಜೆ ಮಾಡ್ತಾರೆ, ಮನೇಲಿ ಯಾತ್ರೆ ಮಾಡೋದು, ಹೋಮ ಮಾಡೋದು, ಪೂಜೆ ಮಾಡೋದು, ಜಪ ಮಾಡೋವಂಥ ತಂದೆ ತಾಯಿಗಳಿಗೆ ಹಿಂಸೆ ಕೊಟ್ಟಿದ್ರೆ, ಮನೇಲಿ ಯಾರು ಹಿರಿಯರು ನಮಗೆ ಯಾವಾಗಲೂ ಭಗವನ್ ನಾಮಸ್ಮರಣೆ ಮಾಡೋರು, ಮತ್ತು ಮಹಾಯೋಗಿನೇ ಸನ್ಯಾಸಿನೇ ಆಗಬೇಕು ಅಂತೆಲ್ಲ, ತಾನೂ ಒಳ್ಳೇದು ಮಾಡ್ಕೊಂಡು ಇನ್ನೊಬ್ರಿಗೆ ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂಥ ವ್ಯಕ್ತಿಗಳಿಗೆ ನಾವು ತೊಂದರೆ ಕೊಟ್ಟಿದ್ರೆ ಅಂಥವ್ರ ಶಾಪ ನಮಗೆ ತಟ್ಟುತ್ತೆ. ಆಗ ನಾವು ಏನೇನು ಕಾಯಿಲೆಯಿಂದ ನರಳ್ತೀವಿ, ಏನೇನು ದೋಷದಿಂದ ನರಳ್ತೀವಿ, ಅದನ್ನು ಈ ಒಂದು ಪಿತೃಪಕ್ಷದಲ್ಲಿ ನಾವು ಯಾವ ರೀತಿ ಅದನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರನ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಇದಿಷ್ಟು ಒಂದು ರೀಕ್ಯಾಪ್. ಇವತ್ತು ಇನ್ನೊಂದು ಶ್ರಾದ್ದ ಇದೆ, ಸಪಿಂಡ ಶ್ರಾದ್ದ ಅಂತಂದು. ಶ್ರಾದ್ದ ಅಂದ್ರೂ ಶ್ರದ್ಧೆಯಿಂದ ಮಾಡುವಂಥ ಪೂಜೆಗೆ ಶ್ರಾದ್ದ ಅಂತಾರೆ. ಅಂದರೆ ಪಿತೃದೇವತೆಗಳಿಗೆ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಯಾತಕ್ಕೆ ಪಿತೃದೇವತೆಗಳು ಮಾಡಬೇಕು? ಅವ್ರು ಮನೆ ಮಾಡಿ ಇಟ್ಟೋಗಿದ್ದಾರೆ, ಒಂದು 5 ಎಕರೆ ಜಮೀನು ಮಾಡಿದ್ದಾರೆ, ತೋಟ ಮಾಡಿದ್ದಾರೆ, ಕಾರ್ ಕೊಡಿಸಿದ್ದಾರೆ, ಓದಿಸಿದ್ದಾರೆ, ಕೆಲಸ ಕೊಡಿಸಿದ್ದಾರೆ, ಇದಕ್ಕೆ ಮನೆ ಮಾಡಿಕೊಟ್ಟಿದ್ದಾರೆ. ಅವ್ರ ಋಣದಲ್ಲಿದ್ದೀವಲ್ಲ, ಆ ಋಣದಿಂದ ಮುಕ್ತರಾಗ್ಲಿಕ್ಕೋಸ್ಕರ ಪಿತೃಪಕ್ಷ ಮಾಡಬೇಕು. ಇದು ನಮ್ಮ ಸನಾತನ ಧರ್ಮದ ಒಂದು ಸಿದ್ಧಾಂತ. ಈ ಸಪಿಂಡ ಶ್ರಾದ್ದ ಅಂದರೆ, ಈಗ ಯಾರೋ ಒಬ್ಬರು ಸತ್ತೋದ್ರು, ಸತ್ತ 11 ದಿನಕ್ಕೆ ಈ ಸಪಿಂಡ ಶ್ರಾದ್ದ ಅಂತ ಮಾಡ್ತಾರೆ. ಇದು ಎಲ್ಲರೂ ಮಾಡ್ತಾರೋ ಏನೋ ಗೊತ್ತಿಲ್ಲ. ಆದರೆ ಗರುಡ ಪುರಾಣದಲ್ಲಿ ಪ್ರೇತಕಾಂಡ ಅಂತ ಒಂದಿದೆ, ಪದ್ಮಪುರಾಣದಲ್ಲಿ, ಶ್ರೀಮದ್ ಭಾಗವತದಲ್ಲಿ ಈ ಶ್ರಾದ್ದ ಬಗ್ಗೆ ವಿಚಾರ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಭಗವಾನ್ ವೇದವ್ಯಾಸರು ಈ ಪುರಾಣಗಳಲ್ಲಿ, ವಿಶೇಷವಾಗಿ ಗರುಡ ಪುರಾಣ, ಪದ್ಮಪುರಾಣದಲ್ಲಿ ಈ ಸತ್ತವರಿಗೆ ಯಾವ ರೀತಿ ನಮಗೆ ಶಾಪ ಆಗ್ತಾರೆ, ಆ ಸತ್ತವರಿಂದ ನಾವು ಶಾಪದ ಮುಕ್ತರಾಗಬೇಕಾದ್ರೆ ಏನೆಲ್ಲ ಬದುಕಿದ್ದ ಮಾಡಿಕೊಂಡಾಗ ಕಾರು, ಸೈಟು, ಮನೆ, ಕೆಲಸ, ಉದ್ಯೋಗ, ವ್ಯಾಪಾರ ಅಭಿವೃದ್ಧಿ ಆಗೋದು, ಹಲವಾರು ಸುಖಗಳನ್ನು ನಮಗೆ ಲಭ್ಯ ಆಗಬೇಕು ಅಂತಂದರೆ ಪಿತೃಋಣ ತೀರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸಪಿಂಡ ಶ್ರಾದ್ದ, ಅಪ್ಪ ಅಮ್ಮ ಎಲ್ಲ ಸತ್ತೋಗಿದ್ದಾರೆ, ಅಜ್ಜಿ ತಾತ ಬೆಳೆಸ್ತಾರೆ, ಅಜ್ಜಿ ತಾತನ ಗೋಳಿಕೊಳ್ತಾರೆ. ಕೆಲವು ಹುಡುಗ ಆಗಲಿ ಹುಡುಗ ಆಗಲಿ ಅಜ್ಜಿ ತಾತನು ಗೋಳಿಕೊತಾರೆ, ಅಪ್ಪ ಅಮ್ಮನ್ನು ಗೋಳಿಕೊತಾರೆ. ಇನ್ನೊಂದು ಮನೆ, ಒಂದು ಕೂಡು ಕುಟುಂಬ. ಸರ್ವೇ ಸಾಮಾನ್ಯವಾಗಿ ಒಂದು ಕೂಡು ಕುಟುಂಬ ಅಂತಂದರೆ ಅವರೆಲ್ಲ ಸುಮಾರು ಎಲ್ಲರೂ ಇರ್ತಾರೆ. ದೊಡ್ಡಪ್ಪನ ಹೆಂಡ್ತಿ, ಚಿಕ್ಕಪ್ಪನ ಹೆಂಡ್ತಿ, ಅವನ ಅಪ್ಪ ಅಮ್ಮ, ಒಡುಡ್ತವರು, ಇವ್ರಿಗೆಲ್ರಿಗೂ ಮಾನ ಮರ್ಯಾದೆ ತೆಗೆಯೋದು, ಹಿಂಸೆ ಕೊಡೋದು, ಮೋಸ ಮಾಡೋದು, ತೊಂದರೆ ಕೊಡೋದು. ಈ ಕುಟುಂಬದಲ್ಲಿ ಇದ್ದುಕೊಂಡು ಏನೇನೋ ಮಾಡಿ ನಾವು ಸಾಲ ಬಾಧೆನೋ ಅಥವಾ ಮೋಸ ಮಾಡೋ ಏನೋ ಒಂದು ದೊಡ್ಡ ತಪ್ಪು ಮಾಡಿ ಅವ್ರ ಮನಸ್ಸು ಮತ್ತು ದೇಹಕ್ಕೆ ನೋವು ಕೊಟ್ಬಿಟ್ಟಿರ್ತೀವಿ. ಮನಸ್ಸು ನೋಯಿಸಿರ್ತೀವಿ, ಮಾನಸಿಕ, ವಾಚ, ಬಾಯಿ ಬಂದಂಗೆಲ್ಲ ಬೈದಿರ್ತೀವಿ. ಅಪ್ಪಂಗೆ, ದೊಡ್ಡಪ್ಪಂಗೆ, ಚಿಕ್ಕಪ್ಪನಿಗೆ, ಎಲ್ರಿಗೂ ಒಂದೇ ಕುಟುಂಬದಲ್ಲಿ, ಆ ಗೋತ್ರದಲ್ಲಿ ಇರೋರಿಗೆಲ್ರಿಗೂ. 3ನೇದು ಹೊಡೆದಿರ್ತೀವಿ, ಅಪ್ಪನಿಗೆ ಹೊಡೆದಿರ್ತೀವಿ, ಅಮ್ಮನಿಗೆ ಹೊಡಿತೀವಿ, ಚಿಕ್ಕಪ್ಪನಿಗೆ ಹೊಡೆದಿರ್ತೀವಿ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿರಿಗೆ ಎಲ್ಲ ಹೊಡೆದ್ಬಿಟ್ಟು ನಾನು ಭಾಳ ದೊಡ್ಡವನು ಅಂದ್ಕೊಂಬಿಟ್ಟಿರ್ತೀವಿ. ಈ ಥರದ್ದು ಏನಾದ್ರು ಮಾಡಿ ಸತ್ತೋಗಿದ್ದರೆ ಜನ್ಮದಲ್ಲಿ, ಅಥವಾ ಈ ಜನ್ಮದಲ್ಲಿ ಏನಾದ್ರು ಆ ಥರ ಮಾಡಿದರೆ ನಮ್ಗೆ ಎಂಥ ಸಿಗುತ್ತೆ ಪನಿಷ್ಮೆಂಟು ಅಂದರೆ ಹೇಳೋಕ್ಕೆ ಅಸಾಧ್ಯ. ಕೂಡು ಕುಟುಂಬದಲ್ಲಿದ್ದಾಗ
ನಾವು ಎಲ್ಲರನ್ನು ಗೌರವಿಸಬೇಕು. ಒಂದು ಮನೆ ಅಂದಮೇಲೆ 10 ಜನ ಇದ್ದಾರೆ, 10 ಆತ್ಮಗಳು 10 ಡಿಫ್ರೆಂಟ್ ರಾಶಿಗಳಲ್ಲಿ ಹುಟ್ಟಿರ್ತಾರೆ, 10 ಜನರು ಬೇರೆ ಬೇರೆ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಗೋತ್ರ ಒಂದೇ. ಆ 10 ಜನ ಬೇರೆ ಬೇರೆ ಟೈಮಲ್ಲಿ ಹುಟ್ಟಿದ್ದಾರೆ. ಚಿಕ್ಕಮ್ಮ ಯಾರ್ದೋ ಮನೆಯಲ್ಲಿ, ಈಗ ಚಿಕ್ಕಪ್ಪನ ಮದುವೆ ಆಯಿತು, ಚಿಕ್ಕಪ್ಪ ಒಂದು ಗೋತ್ರದಲ್ಲಿ ಹುಟ್ಟಿದ್ರೆ ಚಿಕ್ಕಮ್ಮ ಬೇರೆ ಗೋತ್ರದಲ್ಲಿ ಬೇರೆ ರಾಶಿ ನಕ್ಷತ್ರ ಹುಟ್ಟಿ ಮನೆಗೆ ಬಂದು ಸೊಸೆಯಾಗಿ ಬಂದಿರ್ತಾಳೆ, ಅವಳಿಗೆ ಬೈಯೋದು, ಅವಳ ಬಗ್ಗೆ ಅಪಪ್ರಚಾರ ಮಾಡೋದು. ದೊಡ್ಡಪ್ಪ ಒಂದೇ ಗೋತ್ರ, ದೊಡ್ಡಪ್ಪ ಇನ್ಯಾವುದೋ ಗೋತ್ರ ಹುಡುಗಿ ಮದುವೆ ಮಾಡ್ಕೊಂಬಂದಿರ್ತಾನೆ, ಆ ನಕ್ಷತ್ರ ರಾಶಿ ಆ ಯಮ್ಮನಿಗೆ, ದೊಡ್ಡಮ್ಮನಿಗೆ, ದೊಡ್ಡಪ್ಪನಿಗೆ, ದೊಡ್ಡಪ್ಪನ ಮಕ್ಕಳಿಗೆ, ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕಪ್ಪನ ಮಕ್ಕಳಿಗೆ, ಹೀಗೆ ಕೂಡು ಕುಟುಂಬದಲ್ಲಿ ಹಿಂಸೆ ಕೊಟ್ಟು ನಾವೇನಾದರೂ ತೊಂದರೆ ಮಾಡಿಬಿಟ್ಟು ಬಹಳ ಚೆನ್ನಾಗಿ ಮೆರೆದು ಸತ್ತೋಗಿದ್ದರೆ ಈ ಜನ್ಮದಲ್ಲಿ ಅವರು ಭಾಳಷ್ಟು ಕಷ್ಟಗಳು ಪಡ್ತಾರೆ. ಯಾವ ಥರ ಕಷ್ಟಪಡ್ತಾರೆ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಈ ಸಪಿಂಡ ಶ್ರಾದ್ದ 11ನೇ ಸತ್ತ 11 ದಿನಕ್ಕೆ ಮಾಡಬೇಕು ಅಂತ ಶಾಸ್ತ್ರ ಉಲ್ಲೇಖನ ಇದೆ. ಮನುಶ್ರುತಿಲಿ ಹೇಳ್ತಾರೆ ಇದನ್ನು, ಸಪಿಂಡ ಶ್ರಾದ್ದ ಮಾಡಬೇಕು. ಒಬ್ಬ ಮದುವೆ ಆಗ್ತಾನೆ, ಅತ್ತೆ ಮಾವದ್ರ ಮನೆಯಲ್ಲಿ ಉಳ್ಕೊಂಡ್ಬಿಡ್ತಾನೆ, ಅವನು ಮನೆ ಅಳಿಯ ಅಂತ. ಅಲ್ಲಿ ಈ ಕಡೆ ಅಪ್ಪ ಅಮ್ಮನಿಗೂ ಹಿಂಸೆ ಕೊಡ್ತಾನೆ, ಅತ್ತೆ ಮಾವದಿರಿಗೂ ಹಿಂಸೆ ಕೊಡ್ತಾನೆ. ಅಂಥವ್ರಿಗೆಲ್ಲ ಸಪಿಂಡ ಶ್ರಾದ್ದ ಮಾಡಲೇಬೇಕು ಇವಾಗ. ಇನ್ನೊಂದು, ಒಬ್ಬ 2 ಸಲ ಮದುವೆ ಆಗ್ಬಿಟ್ಟಿರ್ತಾನೆ, ಕಳತ್ರ ಯೋಗ, ಅಕ್ಕ ತಂಗಿನೇ ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಒಬ್ಬಳು ಗಂಡನ್ನು ಮದುವೆ ಮಾಡ್ಕೊಂಡಿರ್ತಾಳೆ, ಗಂಡನ ತಮ್ಮನ ಜೊತೆಲೂ ಸಂಬಂಧ ಇಟ್ಕೊಂಡಿರ್ತಾಳೆ. ಈ ಥರದ್ದೆಲ್ಲ ಬದುಕಿನಲ್ಲಿ ನಡೀತಾ ಇರ್ತದೆ. ಇದೊಂದು ಸ್ಟೋರಿ. ಇನ್ನೊಂದು, ಮದುವೆ ಆಗಿದ್ದಾನೆ, ಇನ್ನೊಬ್ಳು ಇಟ್ಕೊಂಡ್ಬಿಟ್ಟಿರ್ತಾನೆ, ಅವಳಿಗೆ 2 ಮಕ್ಕಳಿರ್ತದೆ. ಮೊದಲೇ ಹೆಂಡ್ತಿಗೆ 2 ಮಕ್ಕಳು, ಇಟ್ಕೊಂಡವಳಿಗೆ 2 ಹೆಂಡ್ತಿ, ಇಟ್ಕೊಂಡು ಹೆಂಡ್ತಿಗೂ 2 ಮಕ್ಕಳು. ಅದು 2 ಕುಟುಂಬ ಆಯ್ತಲ್ಲ. ಅಲ್ಲಿ ಅವನಿಗೆ 2 ಹೆಂಡ್ತಿರು, ಇಲ್ಲಿ 2 ಮಕ್ಕಳು, ಅಲ್ಲಿ 2 ಹೆಣ್ಮಕ್ಳು, 4 ಮಕ್ಕಳು. 4 ಮಕ್ಕಳಿದ್ದಾರೆ ಅವನಿಗೆ. ಅವನು ಸತ್ತೋಗ್ಬಿಡ್ತಾನೀಗ. 2 ಹೆಂಡ್ತಿರಿ ಇಟ್ಕೊಂಡು ಮೊದಲನಿಗೂ 2 ಮಕ್ಕಳು, 2ನೇ ಅವಳಿಗೆ 2 ಮಕ್ಕಳು. ಅವನಿಲ್ಲ, ಇವಾಗ ಸತ್ತೋದ. ಈಗ ಯಾರು ಪಿಂಡ ಆಡಬೇಕು ಅವನಿಗೆ? ಯಾರು ಅವ್ನು ತಿಥಿ ಮಾಡಬೇಕು? ಮೊದಲನೇ ಹೆಂಡ್ತಿ ಮಕ್ಕಳ, 2ನೇ ಹೆಂಡ್ತಿ ಮಕ್ಕಳ? ಮೊದಲನೇ ಹೆಂಡ್ತಿ ಇದು ವಿವಾಹ ಆಗಿರೋಳು ಶಾಸ್ತ್ರೋಕ್ತವಾಗಿ, 2ನೇ ಹೆಂಡ್ತಿ ಅಪ್ರೂವ್ ಆಗಿಲ್ಲ, ನಾನ್ ಅಪ್ರೂವಲ್ ಮ್ಯಾರೇಜು, ಇದು ಅಪ್ರೂವ್ ಮ್ಯಾರೇಜು. ಆಗ ಅವನಿಗೆ ಆ ಮಕ್ಕಳಿಗೂ ತಂದೆ ಅವನು ಅಲ್ಲೂ ಕೂಡ ಏನು ಮಾಡಿರ್ತಾನೆ, ಊಟ ತಿಂಡಿ ಕೊಟ್ಟು ಸಾಕಿರ್ತಾನೆ 2ನೇ ಹೆಂಡ್ತಿಗೂ. ಇವನು ಇಲ್ಲೂ ಕೂಡ ಊಟ ತಿಂಡಿ ಕೊಟ್ಟು ಮೊದಲನೇ ಹೆಂಡ್ತಿಗೂ ಸಾಕಿರ್ತಾನೆ, ಇಲ್ಲೂ ಓದಿಸ್ತಾನೆ ಮಕ್ಕಳಿಗೆ, ಅವನು ಅಲ್ಲೂ ಓದಿಸ್ತಾನೆ. ಒಂದಿನ ಸತ್ತೋಗ್ತಾನೆ. ಈಗ ಅವ್ರೇನು ಮಾಡಬೇಕು? ಅವನು ಡೈರೆಕ್ಟಾಗಿ ಬಂದಿಲ್ಲ, ಯಾಕೆಂದರೆ ಅವನು ಡೈವರ್ಸ್ ಆಗಿಲ್ಲ, ಹಾಗೆ ಮದುವೆ ಮಾಡ್ಕೊಂಬಿಟ್ಟಿರ್ತಾನೆ. ಅವಳು ಓಪನ್ ಬಂದು ಹೇಳೋಕ್ಕಾಗಲ್ಲ, ನಾನು ಈ ಮನೆ ಸೊಸೆ ಅಂತ ಹೇಳ್ಕೊಳಕ್ಕಾಗಲ್ಲ, ಯಾಕಂದ್ರೆ ಅವಳು ಇಟ್ಕೊಂಡವಳು. ಈಗ ಈ ಥರದೊಂದು ಸತ್ತೋಗ್ಬಿಡ್ತಾನೆ. ಏನು ಮಾಡೋದೀಗ? ಇಂಥೊಂದು ಕಥೆ ಹೆಂಗೆ ಮುಂದಿನ ಜನ್ಮದಲ್ಲಿ? ಮತ್ತು ಅವ್ನಿಗೆ ಹೆಂಗೆ ಮೋಕ್ಷ ಸಿಗುತ್ತೆ? ಅವ್ನಿಗೆ ಎಲ್ಲಿ ನರಕ ಹೆಂಗೆ ನಗರಿತದೆ ಮೇಲ್ಗಡೆ ಸತ್ತ ಮೇಲೆ? ಕದ್ದು ಮದುವೆ ಆಗಿದ್ದಾನೆ, ಇಲ್ಲಿ ಗುರು ಹಿರಿಯರ ಆಶೀರ್ವಾದ ಮದುವೆ ಆಗ್ಬಿಟ್ಟ, ಅಲ್ಲಿ ಕದ್ದು ಮದುವೆ ಆಗಿ ಮಕ್ಕಳಾಗಿದೆ, ಮತ್ತು ಗಂಡನ ಜೊತೆನೂ ಇರ್ತಾಳೆ, ಅವನಿಂದನೂ ಮಗು ಆಯಿತು, ಇನ್ನೊಬ್ಬ ಪರಪುರುಷನ ಜೊತೆ ಇಟ್ಕೊಂಡು ಅವನಿಗಿಂದ ಒಂದು ಮಗು ಆಯಿತು. ಈಗ ಅವಳು ಸತ್ತೋಗ್ತಾಳೆ. ಈಗ ಯಾರು ಅವಳಿಗೆ ಶ್ರಾದ್ದ ಮಾಡಬೇಕು? ಈ ಥರಕ್ಕೆಲ್ಲ ಸಪಿಂಡ ಶ್ರಾದ್ದ ಅಂತ ಒಂದು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ನೋಡಿ, ಈ ಸಪಿಂಡ ಶ್ರಾದ್ದ ಕೂಡು ಕುಟುಂಬದಲ್ಲಿ ವಾಸ ಮಾಡಿದವರು, ಯಾರೋ ಹುಡುಗ ಮೊನ್ನೆ ಈಗ 1 ತಿಂಗಳನ್ನ ಭೇಟಿ ಮಾಡ್ದ, ಅವನು 2ನೇ ಹೆಂಡ್ತಿ ಮಗ, ಅವನ ಅಪ್ಪನ್ನೇ ನೋಡಿಲ್ಲ, ಇವನು ಡೈವರ್ಸ್ ಕೊಟ್ಬಿಟ್ಟು ಇನ್ನೊಬ್ರ ಜೊತೆ ಹೋದ, ಅವನೀಗ ಸತ್ತೋಗಿದ್ದಾನೆ. ಇವನು ಪಿಂಡ ಇಡಬೇಕೀಗ, ಪೂಜೆ ಶ್ರಾದ್ದ ಮಾಡಬೇಕು, ಯಾಕೆಂದ್ರೆ ಅವನು ವೀರ್ಯದಿಂದ ಹುಟ್ಟಿರೋದು. ಅವನು ಇದಾನೋ ಇಲ್ವೋ, ಅವನಿಗೆ 1 ಪೈಸಾ ಕೊಟ್ಟಿಲ್ಲ, ನಮ್ಮ ಅಪ್ಪನ ಮುಖನೇ ನೋಡಿಲ್ಲ, ಅವನು ಹೆಂಗೆ ಬಂದುಬಿಟ್ಟ? ಅವನು ವೀರ್ಯ ರಕ್ತದಿಂದ ಬಂದಿರೋದ್ರಿಂದ ಅವನು ಮಾಡಲೇಬೇಕು. ಅದರಿಂದ ಈ ಥರ ಏನಾದ್ರು ಬದುಕಿದಾಗ ಕೂಡು ಕುಟುಂಬದಲ್ಲಿದ್ದು, ಮತ್ತು ಮದುವೆಯಾಗಿ ಇನ್ನೊಬ್ಬನ ಜೊತೆ ಇದ್ದು, ಮದುವೆಯಾಗಿ ಇನ್ನೊಬ್ಳು ಸ್ತ್ರೀ ಜೊತೆ ಇದ್ದು, ಹಲವಾರು ಮಕ್ಕಳಿಗೆ ತಂದೆ ಆಗಿದ್ದಾಗ ಆ ಮಕ್ಕಳು ಪಿತೃಶ್ರಾದ್ದ ಮಾಡಲೇಬೇಕು. ಅದಕ್ಕೆ ಸಪಿಂಡ ಶ್ರಾದ್ದ ಅಂತಾರೆ. ಈ ಸಪಿಂಡ ಶ್ರಾದ್ದವನ್ನು ನಾವು ಈ ಒಂದು ಪಿತೃಪಕ್ಷ 7ನೇ ದಿನದಲ್ಲಿ ನಾವು ಮಾಡ್ತಾ ಬರಬೇಕು, ಸಪ್ತಾಹದಲ್ಲಿ. ಈ ಸಪಿಂಡ ಶ್ರಾದ್ದ ಮಾಡಲಿಲ್ಲ ಅಂದರೆ ಅವರಿಗೆ ಮತ್ತೆ ರೀಬರ್ತ್ ಆಗ್ತದೆ. ಈ ಬರ್ತಾದ್ಮೇಲೆ ಅವ್ರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿಬಿಡ್ತಾರೆ. ಯಾರ್ಯಾರು ಈ ಜನ್ಮದಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಾರೋ, ಹುಟ್ಟಿದ ಗೋತ್ರ ಬೇರೆ ಬೇರೆ ಹುಡುಗಿನ ಮದುವೆ ಆಗಿರ್ತಾರೆ, ಅವಳು ಹುಟ್ಟಿದ ಗೋತ್ರ ಬೇರೆ, ಅವಳೇನು ಮಾಡ್ತೀವಿ ಇನ್ನೊಬ್ಬ ಗೋತ್ರದ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಆದರೆ ನರಕ ಯಾತನೆ. ಇದಕ್ಕೆಲ್ಲ ಕಾರಣ ಸತ್ತಾಗ ಸಪಿಂಡ ಶ್ರಾದ್ದ ಮಾಡಿರೋದಿಲ್ಲ.
ಅದರಿಂದ ಅಂತರ್ಜಾತಿ ವಿವಾಹ ಆಗಲಿಕ್ಕೆ ಇದೊಂದು ಕಾರಣ. ಅದರಿಂದ ಸತ್ತಾಗ ಅದು ಸಂಸ್ಕಾರ ಆಗಬೇಕು ಕರೆಕ್ಟಾಗಿ. ಈ ಸಪಿಂಡ ಶ್ರಾದ್ದ ಹೇಗೆ ಮಾಡೋದು ಅಂತಂದರೆ, ಕೂಡು ಕುಟುಂಬ ಆಗಿರೋದ್ರಿಂದ ಯಾರ್ಯಾರು ನಮ್ಮ ವಂಶದಲ್ಲಿ ಹೋಗಿದ್ದವರು ನನಗೆ ಗೊತ್ತಿಲ್ಲ. ಆದರೆ ಮದುವೆ ಹುಟ್ಟಿದ್ವಿ ಬೆಳೆದ್ವಿ ಅಮೇರಿಕಕ್ಕೆ ಹೋದ, ಅಲ್ಲಿ ಅವಳನ್ನ ಮದುವೆ ಮಾಡ್ಕೊಂಬಿಟ್ಟ. ಅವನಿಗೆ ತಾತನ ಹೆಸರು ಗೊತ್ತಿಲ್ಲ, ಮುತ್ತಾತನ ಹೆಸರು ಗೊತ್ತಿಲ್ಲ. ಯಾಕೆಂದರೆ ಅವನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಾನಲ್ಲಿ. ಇಲ್ಲಿ ಮದುವೆ ಮಾಡ್ಕೊಂಡ, ಡೈವರ್ಸ್ ಕೊಟ್ಟ, ಅಲ್ಲೋದ, ಅವಳು ಯಾರು ಬೇರೆ ಜಾತಿ ಬೇರೆ ಧರ್ಮದವ್ರು ಮದುವೆ ಮಾಡ್ಕೊಂಡ. ಆ ಮಗುಗೆ ಇಂಡಿಯಾದಲ್ಲಿ ಯಾರು ನಮ್ಮ ತಾತ, ನಮ್ಮ ಅಪ್ಪನ ಅಪ್ಪ ಯಾರು, ನಮ್ಮ ಅಪ್ಪನ ಅಮ್ಮ ಯಾರು, ನಮ್ಮ ಅಪ್ಪನ ತಾತ ಮುತ್ತಾತಂದಿರ ಅಂತ ಅವ್ರಿಗೂ ಗೊತ್ತಿಲ್ಲ. ಬಟ್ ಎಲ್ಲ ಅವ್ನು ರಕ್ತ ವೀಧಿ ಹುಟ್ಟಿದ್ದಾನೆ. ಈ ಥರ ಮಾಡೋದವ್ರಿಗೆ ಎಂಥ ಕರ್ಮ ಬರ್ತದೆ ಅಂದರೆ, ಯಾರು ತಂದೆ ತಾಯಿಗಳಿಗೆ ಹೊಡೆಯೋದು ಬೈಯೋದು ಮತ್ತು ಈ ಥರದ ಕೆಟ್ಟ ಕೆಲಸಗಳನ್ನು ಮಾಡಿ ತಂದೆ ತಾಯಿ ಸ್ಥಾನಮಾನಕ್ಕೆ ಧಕ್ಕೆ ತಂದು ಕುಲ ಗೋತ್ರಕ್ಕೆ ಅವಮಾನ ಮಾಡಿ ಸತ್ತೋಗಿರ್ತಾರೋ ಅವ್ರು ಈ ಜನ್ಮದಲ್ಲಿ ಪ್ರಾಣಿಯಾಗಿ ಹುಡ್ತಾರಂತೆ, ಪ್ರಾಣಿ ಯೋನಿಯಲ್ಲಿ ಹುಡ್ತಾರಂತೆ. ಇದು ನಾನು ಜನ್ಮದ ನರಕಯಾತನೆ ಬೇರೆ ಇದೆ, ಅದೊಂದು ವಿಶೇಷವಾದ ಸಬ್ಜೆಕ್ಟ್ ಅದು. ಈ ಥರ ಪ್ರಾಣಿ ಜನ್ಮದಲ್ಲಿ ಹುಟ್ಟಿದಾಗ ಅವ್ರಿಗೆ ಕೂಡು ಕುಟುಂಬ ಅಂತಂದ್ರೇನು, ಅದೊಂದು ಕಾಡಲ್ಲೋ ಪ್ರಾಣಿಗಳ ಸಮೂಹದಲ್ಲೋ ಅಥವಾ ಪಕ್ಷಿಗಳ ಸಮೂಹದಲ್ಲೋ ಜಲದಲ್ಲಿ ವಾಸ ಮಾಡುವಂಥ ಮೀನುಗಳು ಮೊಸಳೆಗಳ ಜನ್ಮದಲ್ಲೋ ತಿಮಿಂಗಳ ಜನ್ಮದಲ್ಲೋ ಹುಡ್ತಾರಂತೆ. ಆದ್ದರಿಂದ ಆ ಥರ ಪಿತೃದೇವತೆಗಳು ಆ ಥರ ಜನ್ಮ ತಗೊಳ್ಬಾರ್ದು, ಅವ್ರು ನಮ್ಗೆ ಶಾಪ ಹಾಕಬಾರ್ದು ಅಂದರೆ ಸಪಿಂಡ ಶ್ರಾದ್ದವನ್ನು ಮಾಡಬೇಕು. ಏನು ಮಾಡಬೇಕು? ಅನ್ನ ತಗೊಳ್ಬೇಕು, ಅನ್ನಕ್ಕೆ ಕರಿ ಎಳ್ಳು ಮಿಕ್ಸ್ ಮಾಡಬೇಕು. ಅನ್ನ ಕರಿ ಎಳ್ಳು ಹಾಕಿಬಿಟ್ಟು ನಾನು ಹೇಳೋ ಮಂತ್ರ ಹೇಳಬೇಕು. ಓಂ ಆದ್ಯಭೂತಾಯ ವಿದ್ಮಹೇ, ಆದ್ಯ ಮೂಲ ಪ್ರಾರಂಭ, ಭೂತಾಯ ವಿದ್ಮಹೇ. ಭೂತ ಅಂದರೆ ನಮ್ಮ ಈ ದೇಹದಲ್ಲಿ ಪಂಚಭೂತಗಳನ್ನು ಸೃಷ್ಟಿ ಮಾಡೋ ಯಾರು? ತಂದೆ ತಾಯಿ ಪಿತೃದೇವತೆಗಳು. ಆದ್ಯಭೂತಾಯ ವಿದ್ಮಹೇ ಸರ್ವಸೇವ್ಯಾಯ ಧೀಮಹಿ. ಸರ್ವ ಎಲ್ಲ ಥರ ಸೇವ್ಯಾಯ ಸೇವೆ, ತಾತ ಮುತ್ತಾತ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಮಲತಾಯಿ ಸೋದರ, ಈ ಥರ ಕೂಡು ಕುಟುಂಬದಲ್ಲಿ ಅಥವಾ ನಾವು ಯಾರ್ಯಾರು ಋಣದಲ್ಲಿ ತಿನ್ಕೊಂಡಿದ್ದೀವೋ, ಚಿಕ್ಕಮ್ಮಂಗೆ ಮಕ್ಕಳಿಲ್ಲ ಅವಳಿಗೆ ನಾನು ತಿಥಿ ಮಾಡ್ತಿಲ್ಲ, ಅವಳಿಗೆ ಮಕ್ಕಳಿಲ್ಲ ಸತ್ತೋಗ್ಬಿಟ್ಲು, ಅವಳ ಆಸ್ತಿ ನನ್ನ ಹೆಸರಲ್ಲಿದೆ. ಸೋದರತೆ ನನ್ನನ್ನು ದತ್ತು ತೊಗೊಂಡಿದ್ಲು, ಆದರೆ ಅವಳಿಗೆ ನಾನು ತಿಥಿ ಮಾಡ್ತಿಲ್ಲ, ಪಿಂಡ ಇಡ್ತಿಲ್ಲ. ಸರ್ವಸೇವ್ಯಾಯ ಧೀಮಹಿ. ಶಿವಶಕ್ತಿ, ಈಶ್ವರ ಮತ್ತು ಪಾರ್ವತಿ ಶಕ್ತಿ ಸ್ವರೂಪೇಣ, ಶಿವಶಕ್ತಿ ಸ್ವರೂಪೇಣ. ನನಗೆ ಸೋದರತೆ ದೊಡ್ಡಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಇಲ್ಲಿ ನಮ್ಮ ಗೋತ್ರ ಎಲ್ಲ ಹೆಂಗಸು ಶಕ್ತಿ. ಶಿವ ತಾತ ಮುತ್ತಾತ ಸೋದರ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಯಾರೇ ನಮಗೆ ಗೊತ್ತಲಿ, ಇವೆರಡು ಸ್ತ್ರೀ ಮತ್ತು ಪುರುಷ ಶಕ್ತಿ. ಶಿವಶಕ್ತಿ ಸ್ವರೂಪೇಣ ಪಿತೃದೇವ ಪ್ರಚೋದಯಾತ್. ಪಿತೃದೇವತೆಗಳ ಪ್ರಚೋದಯ, ನನಗೆ ಒಳ್ಳೆ ಶಕ್ತಿ ಕೊಡಿ. ನಮ್ಮಪ್ಪ ಇಂಟರ್ ಕ್ಯಾಸ್ಟ್ ಮಾಡಿಕೊಂಡ, ನಾನು ಎರಡನೇ ಹೆಂಡ್ತಿ ಮಗ, ನನಗೆ ನಮ್ಮ ಅಪ್ಪನ ಹೆಸರು ಗೊತ್ತು, ನಮ್ಮ ಅಪ್ಪ ಅಮ್ಮನ ತಾತ ಮುತ್ತಾತರು ಗೊತ್ತು. ಬಟ್ ನಮ್ಮ ಅಪ್ಪ ಎರಡನೇ ಹೆಂಡ್ತಿ ಮದುವೆ ಮಾಡ್ಕೊಂಡು ನಾನು ಆ ಗೋತ್ರಕ್ಕೆ ಹೋದಂಗೆ ಅಲ್ವಾ. ಈ ಥರ ಇದ್ದಾಗ ಏನೋ ಒಂದೊಳ್ಳೆ ಸುಖಕ್ಕೆ ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಟು ಹೋಗ್ತಾರೆ. ಸತ್ತ ಮೇಲೆ ಪಿಂಡ ಇಡಲ್ಲ, ತಿಥಿ ಮಾಡ, ಅಲ್ಲಿ ನರಡ್ತಾರೆ ಅವರು. ಯಾವನೊಬ್ಬ ಎರಡು ಮದುವೆ ಆದ ಸತ್ತೋಗ್ಬಿಟ್ಟ, ಅವ್ನಿಗೆ ಅಲ್ಲಿ ಹಿಂಸೆ ಆಗ್ತಿದೆ. ಯಾಕೆಂದರೆ ಇಲ್ಲಿ ಎರಡನೇ ಹೆಂಡ್ತಿ ಮಗನೂ ಮಾಡ್ತಿಲ್ಲ, ಮೊದಲನೇ ಹೆಂಡ್ತಿನೂ ಮಾಡ್ತಿಲ್ಲ ಶ್ರಾದ್ದ. ಆ ಥರದಿಂದ ಈ ಥರದ ಅನ್ನ ಮತ್ತು ಅಕ್ಕಿ ಅನ್ನ ಮಾಡಿಬಿಟ್ಟು ಎಳ್ಳು ಹಾಕ್ಬಿಟ್ಟು ಅದನ್ನು ಪ್ರಾರ್ಥನೆ ಮಾಡಬೇಕು. ಓಂ ಆದ್ಯಭೂತಾಯ ವಿದ್ಮಹೇ ಸರ್ವಸೇವ್ಯಾಯ ಧೀಮಹಿ. ಎಲ್ಲ ಥರ ಯಾವ್ಯಾವ ಕ್ಯಾಸ್ಟಲ್ಲೂ, ಯಾಕೆ ನಮ್ಮಪ್ಪ ಎಲ್ಲೆಲ್ಲಿ ಮಲಗಿ ಬಂದು ಏನು ಮಾಡಿಬಿಟ್ಟಿದ್ದಾನೋ, ನಮ್ಮಮ್ಮ ಏನೇನು ಮಾಡಿದಾರೋ ಗೊತ್ತಿಲ್ಲ. ಸರ್ವಸೇವ್ಯಾಯ ಧೀಮಹಿ ಶಿವಶಕ್ತಿ ಸ್ವರೂಪೇಣ ಪಿತೃದೇವ ಪ್ರಚೋದಯಾತ್. ಪಿತೃದೇವ, ನೀವೆಲ್ಲರೂ ತೃಪ್ತಿಯಾಗಿ ನನಗೆ ಆಯುಷ್ಯ ಆರೋಗ್ಯ ಕೊಡಿ, ಸಾಲಬಾಧೆ ರೋಗಬಾಧೆ ಎಲ್ಲ ದೋಷ ನಿವಾರಣೆ ಮಾಡಿ ನನಗೆಲ್ಲ ತಾತ ಮುತ್ತಾತ ಪಿತಾಮಹ ಪ್ರಪಿತಾಮಹಿ ಪಿತಾಮಹಿ ಅಜ್ಜಿ ಮುತ್ತಜ್ಜಿ ಎಲ್ಲರೂ ಆ ಗೋತ್ರದಲ್ಲಿರೋ ಎಲ್ಲರೂ ನಮಗೆ ಬಂದಿರೋ ಮದುವೆ ಮಾಡಿಸಿ ಸಂತಾನ ಕೊಡಿ ಮತ್ತು ಆಯುಷ್ಯ ಆರೋಗ್ಯ ಕೊಡಿ ಅಂತೇಳಿ ಪ್ರಾರ್ಥನೆ ಮಾಡಿಬಿಟ್ಟು ಇದನ್ನು ಮನೆ ಮೇಲೆ ಅಥವಾ ಯಾವುದಾದ್ರು ಒಂದು ಬಯಲು ಜಾಗದಲ್ಲಿ ಕಾಗೆಗಳು ಬಂದು ತಿನ್ನಬೇಕು. ಇದ್ರ ಜೊತೆಗೆ ಒಂದು ಸಣ್ಣ ಬಟ್ಲಲ್ಲೋ ಯಾವುದಲ್ಲೋ ಒಂದು ಲೋಟ ನೀರಿಡಬೇಕು. ಬಟ್ಲಲ್ಲಿ ನೀರಿಟ್ಬಿಟ್ಟು ಪಕ್ಕದಲ್ಲಿ ಅನ್ನ, ಅದಕ್ಕೆ ಎಳ್ಳು ಮಿಕ್ಸ್ ಮಾಡಿರ್ತೀವಿ. ಆ ಎಳ್ಳು ಮತ್ತು ಅನ್ನನ ಮತ್ತು ಒಂದು ಪಾತ್ರೆ ನೀರು ಮನೆ ಮೇಲೆ ಟೆರೆಸ್ ಮೇಲೆ ಇಡಬೇಕು. ಇಟ್ಟಾಗ ಸಪಿಂಡ ಶ್ರಾದ್ದಕ್ಕೆ ಸಮಾನ. ಇದು ಲಘು ಶ್ರಾದ್ದ. ಇದು ಯಾರು ಬೇಕಾದ್ರೂ ಮಾಡ್ಬೋದು, ತಂದೆ ತಾಯಿ ಬದುಕಿರೋರು ಮಾಡ್ಬೋದು. ಇದು ಪ್ರಾಶ್ಚಿತ್ತ. ಈ ಪಿತೃಪಕ್ಷದಲ್ಲಿ ಇದು ಮಾಡೋದ್ರಿಂದ ಬಹಳ ಬಹಳ ಒಳ್ಳೆಯದು. ಮತ್ತು ನಿತ್ಯ ನನಗೆ ಯಾವ ಗೋತ್ರ ಗೊತ್ತಿಲ್ಲ, ಏನು ಮಾಡ, ಅವನು ಯಾನೊಬ್ಬ ಅವನಿಗೆ ತಂದೆ ಇದ್ದಾನೆ, ಬಟ್ ಅವನ ತಂದೆ ಏನು ಮಾಡ್ದ, ಮೊದಲನೇ ಹೆಂಡತಿ ಡೈವರ್ಸ್ ಕೊಟ್ಟು ಎರಡನೇ ಮದುವೆ ಮಾಡ್ಕೊಂಡ.
ಎರಡನೇ ಹೆಂಡ್ತಿ ಮತ್ತು ಆ ಮಗ ಅವನ ತಂದೆ ಬಗ್ಗೆ ಗೋತ್ರದ ಬಗ್ಗೆ ಗೊತ್ತೇ ಇಲ್ಲ, ತಂದೆ ಸತ್ತೋಗಿದ್ದಾನೆ. ಈಗ ಯಾರಿಗೊಂದು ತರ್ಪಣ ಕೊಡೋದು? ಈ ಸಪಿಂಡ ಶ್ರಾದ್ದವನ್ನು ಈ ರೀತಿ ಮಾಡಿ ನನಗೆ ಗೊತ್ತಿಲ್ಲದಿರೋ ತಾತ ಮುತ್ತಾತಂದಿರೋ ಅಪ್ಪ ಅಮ್ಮದಿರು ದೊಡ್ಡಪ್ಪ ಚಿಕ್ಕಪ್ಪದಿರು ಎಲ್ರಿಗೂ ಕೂಡ ಈ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸುವಂಥ ಒಂದು ವಿಶೇಷ ಕಾರ್ಯಕ್ರಮ ಈ ಒಂದು ಪಿತೃಪಕ್ಷದಲ್ಲಿ ಮಾಡುವಂಥದ್ದು ಸಪಿಂಡ ಶ್ರಾದ್ದ ಅಂತ. ಯಾರಿಗೆ ಪ್ರತಿ ವರ್ಷ ಮಹಾಲಯ ಅಮಾವಾಸ್ಯೆ ದಿವಸ ತರ್ಪಣ ಕೊಡೋಕ್ಕಾಗೋದಿಲ್ಲ, ಪಿಂಡಾಡೋಕ್ಕಾಗಲ್ಲ, ತಂದೆ ಯಾವಲ್ಲೋ ಸತ್ತೋಗಿರ್ತಾನೆ ಅಥವಾ ಮನೆ ಬಿಟ್ಟು ಹೊಟ್ಟೋಗಿರ್ತಾನೆ, ಎಷ್ಟು ವರ್ಷ ಅದು ಗೊತ್ತಿಲ್ಲ, ಆದರೆ ಪಿತೃಶಾಪ ಜಾತಕದಲ್ಲಿರ್ತದೆ. ಸೂರ್ಯ ತಂದೆ, ಶನಿ ಸೂರ್ಯನ ಮಗ. ಶನಿ ಮತ್ತು ಸೂರ್ಯನಿಗೂ ಆಗಬರೋದಿಲ್ಲ. ಎಲ್ಲಿ ಸೂರ್ಯನ ಜೊತೆಗೆ ಶನಿ ನೀಚನಾದಾಗ ಅಥವಾ ಸೂರ್ಯ ಶನಿ ಜೊತೆ ನೀಚನಾದಾಗ ಪಿತೃಶಾಪ ಬಂದುಬಿಟ್ಟಿರ್ತದೆ. ಅದರಿಂದ ನಮಗೆ ಪಿತೃಶಾಪ ಎಲ್ಲಿರ್ತದೋ ಅಪ್ಪ ಮಗಂಗೆ ಆಗಲ್ಲ, ಮತ್ತು ಪಿತೃದೇವತೆ ಪಿತೃರಾಜಿತ ಆಸ್ತಿ ನಮಗೆ ಬರೋಲ್ಲ. ಬರಬೇಕು ಅಂದರೆ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿ ವರ್ಷಾಂಗಟ್ಲೆ ಓಡಾಟ ಮಾಡಬೇಕು. ಇದಕ್ಕೆಲ್ಲ ನನಗೆ ಪಿತೃದೇವತೆಗಳು ಗೋತ್ರ ನಕ್ಷತ್ರ ರಾಶಿ ಗೊತ್ತಿಲ್ಲ, ನಮ್ಮಪ್ಪ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡ, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ನಮ್ಮ ಗೋತ್ರಲ್ಲಿ ಯಾರ್ಯಾರಿದ್ರೂ ಗೊತ್ತಿಲ್ಲ. ಆದ್ರೆ ಏನು ಮಾಡಬೇಕಂದ್ರೆ ಗುರು ಪ್ರಾರ್ಥನೆ ಮಾಡಬೇಕಂತೆ. ಗುರು ಮುಖೇನ ಪಿತೃದೇವತೆಗಳಿಗೆ ಶಾಂತಿ. ಆದ್ದರಿಂದ ನಮಗೆ ಗುರು ಇಲ್ಲ, ನಮ್ಮ ಜಾತಿಯಲ್ಲಿ ಗುರು ಇಲ್ಲ, ನಮ್ಗೆ ಮಠ ಇಲ್ಲ, ನಮ್ಮ ಧರ್ಮಕ್ಕೆ ಗುರು ಇಲ್ಲ. ಹಾಗಾದ್ರೆ ಏನು ಮಾಡೋದು? ಎಲ್ಲ ಗುರುಗಳಿಗೂ ಗುರುಗಳಾದಂಥ ದತ್ತಾತ್ರೇಯರನ್ನು ನಾವು ಪಾದ ಬಿಗಿಯಾಗಿ ಇಟ್ಕೊಂಡ್ಬಿಡ್ಬೇಕು. ಅದರಿಂದ ಡಿಸೆಂಬರ್ 4ನೇ ತಾರೀಕು ಗುರುವಾರ ದಿನವೇ ದತ್ತಾತ್ರೇಯರು ಬರ್ತಡೆ, ಹುಟ್ಟಿದ ದಿನ. ದತ್ತಾತ್ರೇಯನು ಬ್ರಹ್ಮ ವಿಷ್ಣು ಮಹೇಶ್ವರ 3 ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ 3 ಸೇರಿ ಅವತಾರ ಆಗಿರುವಂಥ ಒಂದು ಎನರ್ಜಿ ಲೆವೆಲ್ ಅದು. ಆ ದತ್ತಾತ್ರೇಯ ಇವತ್ತು ಚಿರಂಜೀವಿ ಅವ್ರಿಗೆ ದೇಹ ಬಿಟ್ಟಿಲ್ಲ, ದೇವಾನ ದೇವತೆಗಳು ಪೂಜೆ ಮಾಡ್ತಾರೆ. ಆದ್ದರಿಂದ ಅಂಥ ದತ್ತಾತ್ರೇಯರ ಹುಟ್ಟಿದ ದಿವಸ ಹುಣ್ಣಿಮೆ ದಿನ, 4ನೇ ತಾರೀಕು ಹುಣ್ಣಿಮೆ, ಈ ವರ್ಷ ಬರೋ ಡಿಸೆಂಬರಲ್ಲಿ. ಆ ಹುಣ್ಣಿಮೆ ದಿವಸ ಎಲ್ಲ ಪಿತೃದೇವತಾ ಶಾಪ, ಸಾಲ ಬಾಧೆ, ರೋಗ ಬಾಧೆ, ಬಿಸ್ನೆಸ್ಸಲ್ಲಿ ಲಾಸು, ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಲಾಸು, ಮಕ್ಕಳು ಓದ್ತಿಲ್ಲ ಫೇಲು, ಬರೀ ಆರೋಗ್ಯ ರೋಗಿಷ್ಟ ಮನೆಯಲ್ಲಿ ಇದ್ದೀವಿ ನಾವು, ಎಲ್ಲ ಮಾಟ ಮಂತ್ರ ತಂತ್ರ ಬಾಧೆ ನಡ್ತಾ ಇದ್ದೀವಿ, ಪಿತೃಶಾಪ ನಡ್ತಾ ಇದ್ದೀವಿ, ಎಲ್ಲ ಇದೆ, ಗುರು ಆಶೀರ್ವಾದ ಇಲ್ಲ. ಅದರಿಂದ ಗುರುಮುಖೇನ ಪಿತೃದೇವತೆಗಳಿಂದ ನರಕದಿಂದ ಬಿಡುಗಡೆ ಮಾಡುವಂಥದ್ದು ಗುರುನಾಮಸ್ಮರಣೆ ಮಾಡಬೇಕು ಅಂತೇಳಿ. ಅದಕ್ಕೆ ಡಿಸೆಂಬರ್ 4ನೇ ತಾರೀಕು ಗುರುವಾರ ತುಮಕೂರಲ್ಲಿ ನಾವು ಈ ದತ್ತಾತ್ರೇಯರ ಹುಟ್ಟಿದ ದಿವಸ, ದತ್ತ ಜಯಂತಿ ದಿವಸ ನಾವು ಗುರುಪಾದಕ ಪೂಜೆಯನ್ನು ಮಾಡ್ತಾಯಿದ್ವಿ. ಯಾವ ಜನ್ಮಾಂತರದಲ್ಲಿ ಗುರುಶಾಪಗಳಿರ್ತದೋ ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಅವತ್ತು 4ನೇ ತಾರೀಕು ಈ ಥರ ಮರದ ಪಾದಕೆಗಳನ್ನು ಟೀ ಕುಡ್ಡಲ್ಲಿ ಮಾಡಿಸಿರೋದನ್ನು ನಾವು ಕೊಡ್ತಾಯಿದ್ದೀವಿ. ಇದು ಭಾಳ ವಿಶೇಷವಾದ ಪಾದಕೆಗಳನ್ನು 32 ಅಧಿವಾಸ ಅಂದರೆ ನೆನೆಸೋದು, ನೆನೆಸಿ ನೀರಲ್ಲಿ, ಹಾಲಲ್ಲಿ, ಮೊಸರಲ್ಲಿ, ತುಪ್ಪ, ಜೇನುತುಪ್ಪ, ಗಂಧ ಮತ್ತು ನವಧಾನ್ಯಗಳು, ನವರತ್ನಗಳು, ಪಂಚಪುಷ್ಪಗಳು, 5 ವೆರೈಟಿ ಪುಷ್ಪ, ಪತ್ರಗಳು, ನವರತ್ನ, ಹೀಗೆ ಚಿನ್ನ ಬೆಳ್ಳಿಯಲ್ಲೆಲ್ಲ ಹಾಕಿ ನೆನೆಸಿ 32 ದಿವಸ ಪೂಜೆ ಮಾಡಿ 4ನೇ ತಾರೀಕು ಗುರುವಾರ ತುಮಕೂರಿನಲ್ಲಿ ದತ್ತಾತ್ರೇಯ ಹಬ್ಬದ ದಿವಸ ಹುಟ್ಟು ದಿನದಿಂದ ನಾವು ಇದನ್ನು ಯಾರು ಈ ಪಾದ ಪೂಜೆಗೆ ಭಾಗವಹಿಸ್ತಾರೋ ಅವ್ರಿಗೆ ಕೊಡ್ತಾಯಿದ್ದೀವಿ. ಯಾರು ಭಾಗವಹಿಸೋದು? 1008 ದಂಪತಿಗಳು, 108 ಯುವಕರು, ಮದುವೆ ಆಗದಿರುವಂಥ ಯುವಕರು, 108 ಹೆಣ್ಮಕ್ಳು ಮದುವೆ ಆಗಿಲ್ಲ ಅಂಥವ್ರಿಗೆ ಈ ಪಾದ ಪೂಜೆಗಳನ್ನು ಕೊಡ್ತಾಯಿದೆ. ಈ ಪಾದಕೆಗಳನ್ನು ಕೊಟ್ಟು ನಿಮ್ಮ ಕೈಯಲ್ಲೇ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸೋದು, ಪ್ರಾಣ ತುಂಬಿ ಇದಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ 64 ವೆರೈಟಿ ಪೂಜೆ ಮಾಡಿಸಿ ಮನೇಲಿ ಅಪಮೃತ್ಯು ದೋಷ, ಆತ್ಮಹತ್ಯೆ, ಆಕ್ಸಿಡೆಂಟು, ಯಾವುದೇ ರೀತಿ ದುರ್ಮರಣ ಬರಬಾರ್ದು ಅಂತೇಳಿ ಶಿವನನ್ನು ಇದಕ್ಕೆ ತುಂಬೋದು. ಶಿವ ಯಾಕೆಂದರೆ ತ್ರಿಮೂರ್ತಿ ರೂಪ ದತ್ತಾತ್ರೇಯರು. ಮೃತ್ಯುಂಜಯ ಹೋಮ ಮಾಡೋದು, ಕಳಾಶಕ್ತಿ ತುಂಬೋದು, ಮಾಟ ಮಂತ್ರ ತಂತ್ರಬಾಧೆ, ಕುಜದೋಷ, ಸರ್ಪದೋಷ ನಿವಾರಣೆ ಹಾಕಿ ಲಕ್ಷ್ಮೀ ನರಸಿಂಹರನ್ನು, ಶತ್ರುಬಾಧೆ ನಿವಾರಣೆಗೆ ಸುದರ್ಶನ ಮಂತ್ರದಿಂದ ಹೋಮ ಮಾಡಿ, ಬೀಜ ಮಂತ್ರ, ಗಾಯತ್ರಿ ಮಂತ್ರ, ಮಾಲಮಂತ್ರದಿಂದ ಹೋಮ ಮಾಡಿ ಈ ಪಾದಕೆಗೆ ಎನರ್ಜಿ ಪಾಸ್ ಮಾಡೋದು, ತುಂಬೋದು ಪ್ರಾಣಶಕ್ತಿ ಆಮೇಲೆ ದತ್ತಾತ್ರೇಯ ಗುರುವಿನ ಆಶೀರ್ವಾದಕ್ಕೆ ದತ್ತಾತ್ರೇಯ ಮಾಲಮಂತ್ರ, ಗಾಯತ್ರಿ ಮಂತ್ರ, ಬೀಜ ಮಂತ್ರ ಮಾಡಿ ಇದಕ್ಕೆ ಪಾದ ಪೂಜೆ ಮಾಡಿ ಇದನ್ನು ನಿಮಗೆ ಅವತ್ತು ಕೊಡ್ತೀವಿ. ನೀವೇ ಪೂಜೆ ಮಾಡಬೇಕು, ನೀವೇ ಎಲ್ಲ ಮಾಡಬೇಕು, ನಾವೇನು ಮಾಡಲ್ಲ. ಇದಕ್ಕೆ ಅಧಿವಾಸ ಮಾಡಿ ಕೊಡ್ತೀವಿ ಅಷ್ಟೇ. ಇದಕ್ಕೆ ಪೂಜೆ ಮಾಡಿದ್ಮೇಲೆ ನೀವು ಮನೇಲಿ ತೊಗೊಂಡೋಗಿ ಇಟ್ಕೋಬೇಕು. ಇದು ಇಡೋದ್ರಿಂದ ವಾಸ್ತು ದೋಷ ನಿವಾರಣೆ ಆಗುತ್ತೆ. ಭೂಕಂಪ, ಸುನಾಮಿಯಿಂದ ಎಲ್ಲಿ ಇರುತ್ತೋ ಅಲ್ಲಿ ಇದೆಲ್ಲ ಅಡೆತಡೆಗಳು ಬರೋದಿಲ್ಲ. ಭಾಳಷ್ಟು ಅಬ್ಸರ್ವ್ ಮಾಡಿ. ಇದಕ್ಕೆ ನಾನು ಸುಮಾರು ಒಂದು 20 ವರ್ಷ ರಿಸರ್ಚ್ ಮಾಡಿದ್ದೀನಿ. ಎಲ್ಲೆಲ್ಲಿ ದತ್ತಪಾದಕೆ ಇದೆಯೋ ಅಲ್ಲಿ ಏನು ಪ್ರಳಯ ಆಗಿಲ್ಲ, ಭೂಕಂಪ ಆಗಿಲ್ಲ, ಇವತ್ತು ಉಳಿದಿದೆ. ಹಾಗೆ ಈ ಪಾದಕೆ ಇರೋ ಮನೆಯಲ್ಲಿ ವಾಸ್ತುದೋಷ, ಸಾಲಬಾಧೆ, ರೋಗಬಾಧೆ, ಮಾಟ ಮಂತ್ರ ತಂತ್ರಬಾಧೆ ಏನೇನಿದೆ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ದಿನನಿತ್ಯ ಇದಕ್ಕೊಂದು ಹೂವು ಹಾಕ್ಬಿಟ್ಟು ಸುಮ್ಮನೆ ಊದುಬತ್ತಿ ಹಚ್ಚಿ ಪೂಜೆ ಮಾಡಿಬಿಟ್ರೆ ಸಾಕು.
ಪೂಜೆ ಮಾಡೋ ವಿಧಾನ ಕೂಡ ಅವತ್ತು ಹೇಳ್ಕೊಡ್ತೀನಿ ಮುದ್ರಾ ಮಂತ್ರ ತಂತ್ರದಿಂದ. ಇದು ನಡೆಯೋದು ಯಾವಾಗ? 4ನೇ ತಾರೀಕು ಡಿಸೆಂಬರ್. ಇದು 1008 ದಂಪತಿಗಳು, 108 ಬ್ರಹ್ಮಚಾರಿ, 108 ಬ್ರಹ್ಮಚಾರಿಣಿಗೆ ಇದನ್ನು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. 2012ರಲ್ಲಿ ಮಾಡಿದ್ದೆ. 2014 ಈ ಪಾದಪೂಜೆ ಮಾಡಿ 1000 ಜನಕ್ಕೆ ಕೊಟ್ಟಿದ್ದೀವಿ. ಒಳ್ಳೆಯದಾಗಿದೆ. ಮುಂದಿನ ವರ್ಷ ಪರಾಭವ ಸಂವತ್ಸರ, ಗುರುವಿನ ವರ್ಷ ಬರ್ತಾ ಇದೆ. ಆಗ ಭಾಳಷ್ಟು ಭೂಕಂಪ, ಸುನಾಮಿಗಳು. ಪರಾಭವ ಅಂದರೆ ಕಳ್ಕೊಳ್ಳೋದು, ಸೋಲೋದು ಅಂತ. ಕಾರು ಹೋಯ್ತು, ಸೈಟ್ ಹೋಯ್ತು, ಮನೆ ಹೋಯ್ತು, ಮಕ್ಕಳು ಹೋಯ್ತು, ಹೀಗೆ ಎಲ್ಲವನ್ನೂ ಕಳ್ಕೊಳ್ತಾರೆ ಗುರುದೋಷ ಇದ್ದರೆ. ಪಿತೃಶಾಪ ಜೊತೆಗೆ ಗುರು ಶಾಪ ಇತ್ತು ಅಂದರೆ ಇವಾಗೆಲ್ಲ ಇದೆ. ಈ ವರ್ಷ ಎಲ್ಲ ಇದೆ. 2025, 2026 ಎಲ್ಲ ಕಳ್ಕೊಂಬಿಟ್ಟು ಪಾಪರಾಗಿಬಿಡ್ತೀವಿ. ಯಾಕೆ? ಗುರುಶಾಪ ಪಿತೃಶಾಪದ. ಅದರಿಂದ ಪಿತೃಶಾಪಗಳನ್ನು ಗುರು ಆಶೀರ್ವಾದ ನಿವಾರಣೆ ಮಾಡ್ಬೋದು. ಅದರಿಂದ 2026 ಬರೋ ದುರಂತಗಳನ್ನೆಲ್ಲ ನಿವಾರಣೆ ಮಾಡಬೇಕಂದ್ರೆ ಪ್ರತಿಯೊಬ್ಬರ ಮನೇಲಿ ಇದಿರಬೇಕು. ಅದರಿಂದ ಆಸಕ್ತಿ ಇರೋರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಸ್ಕ್ರೀನಲ್ಲಿ ಈ ನೋಂದಣಿ ಮಾಡಬೇಕು. ಇದಕ್ಕೂ ಕೊಡೋ ನೀವು ದುಡ್ಡು, ಈ ಗುರುಪಾದಕೆಗೆ ಭಿಕ್ಷೆ ಏನು ಕೊಡ್ತೀರೋ ನೀವು ಕೊಡೋ ಭಿಕ್ಷೆ ನಮ್ಮ ಪಾಂಡುರಂಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ. ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲ ಮಾಡ್ತಾಯಿದ್ದೀವಿ. ಅದಕ್ಕೆ ವಿನಿಯೋಗ ಆಗುತ್ತೆ. ಆದ್ದರಿಂದ ಇದು ನಿಮಗೂ ಬೆನಿಫಿಟ್ ಆಗುತ್ತೆ, ನಮಗೂ ಬೆನಿಫಿಟ್ ಆಗುತ್ತೆ. ಗುರು ಶಾಂತಿ ಮಾಡಬೇಕು ಅಂದರೆ ಕಡೆ ಪಕ್ಷ 50,000 60,000 ರೂಪಾಯಿ ಕೊಡಬೇಕು. ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇದು ನಿಮ್ಮ ಕೈಯಲ್ಲೇ ಸ್ವತಃ ಮಾಡಿಸಿ ನಿಮಗೆ ಗುರು ಪಾದಕೆ ಕೊಡ್ತಾಯಿದ್ದೀವಿ. ಆಸಕ್ತಿ ಇರೋರು ಆ ಸ್ಕ್ರೀನ್ ಮೇಲೆ ತೋರಿಸೋ ಲಿಂಕ್ಗೆ ಲಾಗಿನ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಎಲ್ಲ ಡೀಟೇಲ್ಸು ಅದಲ್ಲಿದೆ. ಇದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಇದಕ್ಕೆ ಭಾಗ್ಯ ಆಗ್ಬೋದು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾರಿಗೆ ಬೇಕೋ ಅಪಾಯಿಂಟ್ಮೆಂಟ್ ಅವ್ರು ಬನ್ನಿ, ಅಂಥವ್ರು ಮಾತ್ರ ಬುಕ್ ಮಾಡಿಕೊಂಡು ನೀವೇ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಇನ್ನೊಂದು ಶ್ರಾದ್ದ ಇದೆ. ಈ ಪಿತೃಪಕ್ಷದಲ್ಲಿ ಇನ್ನೊಂದು ವೆರೈಟಿ ಶ್ರಾದ್ದ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.